ಇನ್ನು ಶ್ರೀಕಂಠೇಗೌಡರಾಗಿರುವಂತಹ ಮಾಜಿ MLCಗಳು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ ಹಲೋ ನಮಸ್ಕಾರ ಸರ್, ಹೇಗಿತ್ತು ಸರ್ ಅವಿನಾಭಾವ ಸಂಬಂಧ ಶ್ರೀಕಂಠೇಗೌಡರಿಗೆ, ಅಂದರೆ ನಿಮಗೆ ಮತ್ತು ಚೆನ್ನಮ್ಮ ಅವರಿಗೆ ಯಾವ ರೀತಿಯಾದಂತಹ ಒಂದು ಸಂಬಂಧ ಇತ್ತು? ಹೇಗೆಲ್ಲ ನಿಮ್ಮನ್ನು ಅವರು ಮಾತನಾಡಿಸ್ತಾ ಇದ್ರು? 2 ಬಾರಿ ಬಿ ಫಾರಂ ತಗೊಂಡೋಗ್ಲು ಅವ್ರು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ಬಂದು ನಾನು 12 ವರ್ಷಗಳ ಕಾಲ ಮೇಲ್ಮನೆಯ ಶಾಸಕನಾಗಿದ್ದೆ. ಪೂಜ್ಯ ದೇವೇಗೌಡ ಅಜ್ಜಿಯವರು ಮತ್ತು ಚೆನ್ನಮ್ಮನವರು ಇಬ್ರು ನನಗೆ ಆಶೀರ್ವಾದ ಮಾಡಿ ಬಿ ಫಾರಂ ಅನ್ನ ಕೊಟ್ಟಿದ್ರು. ಮತ್ತು ಶ್ರೀಮತಿ ಚೆನ್ನಮ್ಮನವರು ದೇವೇಗೌಡರ ಅತ್ಯಂತ ಅರ್ಥಪೂರ್ಣ ಧರ್ಮಪತ್ನಿಯಾಗಿ ಕೆಲಸ ನಿರ್ವಹಣೆ ಮಾಡಿದ್ದಾರೆ. ಸಾತ್ವಿಕತೆಗೆ ತಾಳ್ಮೆಗೆ ಹೆಸರಾದಂತ ಮಹಿಳೆ. ದೇವೇಗೌಡರ ಎಲ್ಲ ಯಶಸ್ಸಿನಲ್ಲಿ ಅವರ ದೊಡ್ಡ ಪಾತ್ರ ಇದೆ. 5 ಜನ ಇವತ್ತು ಕುಮಾರಣ್ಣವ್ರು ಸೇರಿದಾಗೆ, ರೇವಣ್ಣವರು, ಬಾಲಕೃಷ್ಣೇಗೌಡರು ಸೇರಿದಾಗೆ ಮತ್ತು 4 ಜನ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳನ್ನ ಹಡೆದಂತ ಅವರು ಈ ನಾಡಿನ ಒಬ್ಬ ಶ್ರೇಷ್ಠ ಮಹಿಳೆ ಅಂತೇಳಿ ನಾನು ಹೇಳಲೇಬೇಕಾಗಿದೆ. ಅವರ ಅಗಲಿಕೆಯಿಂದ ದೇವೇಗೌಡರ ಕುಟುಂಬಕ್ಕೆ ಮತ್ತು ನಾಡಿಗೆ ನಷ್ಟ ಆಗಿದೆ. ನಾನು ದೇವರು ಅವರಿಗೆ ಸದ್ಗತಿನ ನೀಡಲಿ ಹಾಗೆ ಅಂತೇಳಿ ನಿಮ್ಮ ಮೂಲಕ ಪ್ರಾರ್ಥನೆ ಮಾಡ್ತೇನೆ. ಓಕೆ ಸರ್, ನೀವು ಕೂಡ ದೇವೇಗೌಡರ ಪಾಳ್ಯದಲ್ಲಿ ಬಂದಂತಹ ನಾಯಕರು, ಬಹಳ ಆತ್ಮೀಯತೆಯನ್ನ ನೀವು ಕೂಡ ಹೊಂದಿದ್ರಿ. ಮನೆಗೆಲ್ಲ ಹೋದಾಗ ಹೆಂಗೆಲ್ಲ ನಿಮ್ಮನ್ನ ಮಾತಾಡಿಸ್ತಿದ್ರು? ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ನಾವು ಹೋದಾಗ ಕಾಫಿ ಟೀ ಕಳಿಸ್ತಿರ್ಲಿಲ್ಲ. ಅವರ ಆತ್ಮೀಯ ಬರಮಾಡ್ಕೊಳ್ಬೇಕೇನೆ ನಮ್ಗೆ ಬಹಳ ಒಂದು ರೀತಿಯ ಉತ್ಸಾಹವನ್ನ ಕೊಡ್ತಾ ಇತ್ತು. ಅಂತ ಒಬ್ಬ ಧೀಮಂತ ಮಹಿಳೆ, ಹೃದಯವಂತಿಕೆ ಮಹಿಳೆ ಅಗಲಿರ್ತಕ್ಕಂಥದ್ದು ನಮ್ಮ ಪಾಲಿಗೆ ದೊಡ್ಡ ನಷ್ಟವೇ ಸರಿ. ಸರ್, ಅವ್ರದ್ದು ಬಹಳ ದೊಡ್ಡ ಕೈ. ಸ್ವತಃ ಅವರೇ ಅಡಿಗೆ ಮಾಡಿ ಎಲ್ರಿಗೂ ಊಟಕ್ಕೆ ಬಡಿಸ್ತಿದ್ರು ಅಂತ. ಹೌದು, ಅನ್ನಪೂರ್ಣೇಶ್ವರಿ. ಹೋದವ್ರಿಗೆಲ್ಲ ಕಾಫಿ ತಿಂಡಿ ಊಟ ತಿಂಡಿ ಕೊಟ್ಟೆ ಕಳ್ಸಿಕೊಡ್ತಿದ್ರು. ಈಗ ತಾನೇ ಬಸವರಾಜ ಹೊರಟ್ಟಿ ಅವರು ಮಾತಾಡ್ತಾ ಇದ್ರು ಸರ್. ಅವ್ರು ಹೇಳ್ತಾ ಇದ್ರು ಯಾರನ್ನೂ ಕೂಡ ಉಪವಾಸ ಕಳಿಸ್ತಾ ಇರಲಿಲ್ಲ ಚೆನ್ನಮ್ಮ ಅವರು ಅಂತ. ಹೌದು, ಅದು ಸತ್ಯವಾದ ಮಾತು. ಸಭಾಪತಿಗಳು ಬಸವರಾಜ ಹೊರಟ್ಟಿಯವರು ಅರ್ಥಪೂರ್ಣವಾಗಿ ಆ ಮಾತುಗಳನ್ನ ಆಡಿದ್ದಾರೆ. ತಾಯಿ ಅನ್ನಪೂರ್ಣೇಶ್ವರಿ ಆಗಲಿಕ್ಕೆ ಬಹಳ ನಮ್ಮೆಲ್ರಿಗೂ ನೋವು ಅಂತಂದಿದೆ. ಸರ್, ಆಸ್ಪತ್ರೆಗೆ ದಾಖಲಾದಾಗ ನೀವೇನಾದ್ರೂ ನೋಡಕ್ ಹೋಗಿದ್ರಾ, ಅಥವಾ ಕುಮಾರಸ್ವಾಮಿ ಅವ್ರ ಜೊತೆಗಾಗಿರ್ಬಹುದು ಅಥವಾ ದೇವೇಗೌಡರ ಜೊತೆ ಏನಾದ್ರು ಮಾತಾಡಿದ್ರಾ? ಕುಮಾರಸ್ವಾಮಿ ಅವರು ನಮ್ಮ ವಕ್ತಾರ ಸಭೆ ಇತ್ತು ಬಿಡದಿನಲ್ಲಿ. ಆ ವಕ್ತಾರ ಸಭೆಗೆ ಬಂದು ಅಲ್ಲಿಂದ ಅವ್ರು ಹೇಳಿ ನೀವೆಲ್ಲ ಸಭೆ ಮುಂದುವರಿಸಿ ನಾನು ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ನಾವು ಈ ರಾತ್ರಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ. ಅಂದ್ರೆ ದೇವೇಗೌಡರು ನಿರಂತರವಾಗಿ ಅವರೊಟ್ಟಿಗೆ ಇರ್ತಾ ಇದ್ರಲ್ಲ ಸರ್, ಹೇಗಿತ್ತು ದೇವೇಗೌಡರಿಗೆ ಮತ್ತು ಅವರಿಗೆ ಇಬ್ಬರಿಗೂ? ಬಹಳ ಹೊಂದಾಣಿಕೆ ಇತ್ತು ಮತ್ತು ದೇವೇಗೌಡರ ಎಲ್ಲ ಕಷ್ಟಗಳನ್ನು ಹಂಚಿಕೊಂಡಿದ್ದಾರೆ ಮತ್ತು ಅವ್ರಿಗೆ ಆಸರೆಯಾಗಿ ನಿಂತಿದ್ದಾರೆ ಅವರು. ಅದೇ ಹಾಗಾಗಿ ದೇವೇಗೌಡರ ಯಶಸ್ಸಿನ ರಾಜಕಾರಣದಲ್ಲಿ ಇವ್ರದ್ದು ದೊಡ್ಡ ಪಾತ್ರ ಇದೆ. ಮತ್ತು ದೇವೇಗೌಡರು ದೆಹಲಿಯಲ್ಲಿದ್ದಾಗ ದೆಹಲಿಗೂ ಹೋಗಿ ಇರ್ತಾ ಇದ್ರು. ಅವ್ರಿಗೆ ಊಟ ಕೊಡೋದಿರ್ಲಿ, ಅವರ ಯೋಗಕ್ಷೇಮ ನೋಡ್ಕೊಳ್ತಿರ್ಲಿ, ಎಲ್ಲವನ್ನೂ ಮಾಡ್ತಾರೆ ಚೆನ್ನಮ್ಮನವರು. ತಾಯಿ ಜೊತೆಗೆ ಕುಮಾರಣ್ಣ ಹೆಂಗಿರ್ತಾ ಇದ್ರು ಸರ್? ಕುಮಾರಸ್ವಾಮಿ ಅವರ ಸಂಬಂಧ ಹೆಂಗಿತ್ತು ತಾಯಿ ಜೊತೆ? ಕುಮಾರಣ್ಣರು ಅಗಾಧವಾಗಿ ತಾಯಿ ಚೆನ್ನಮ್ಮನವರ ಪ್ರೀತಿಸ್ತಾ ಇದ್ರು. ಮತ್ತು ಅವ್ರ ಎಲ್ಲಾ ಮಕ್ಕಳು ಅಷ್ಟೇ, ಅವರು ಎಲ್ಲಾ ಮಕ್ಕಳು ಕೊಡ್ತಾ ಇದ್ರು. ಇವರು ಅಷ್ಟೇ ಸರಿ ಸಮಾನ ಪ್ರೀತಿ ಗೌರವನ್ನ ಕೊಡ್ತಾ ಇದ್ರು. ಕೊನೆಯದಾಗಿ ಯಾವಾಗ ಮೀಟ್ ಆಗಿದ್ದು ಸರ್? ಯಾವಾಗ ಭೇಟಿಯಾಗಿದ್ರಿ ಚೆನ್ನಮ್ಮ ಅವ್ರನ್ನ? ನಾನು ಈಗ ಸ್ವಲ್ಪ ದಿನಗಳಿಂದ ಮನೆಗೆ ಹೋದಾಗ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸಿ ಬಂದಿದ್ದೆ. ಅವಾಗಲೂ ಆರೋಗ್ಯಕರವಾಗಿದ್ರ ಸರ್? ಆರೋಗ್ಯವಾಗಿದ್ರ? ಭೇಟಿ ಮಾಡಿದಾಗ ಆಗ ಇನ್ನೂ ಆರೋಗ್ಯವಾಗಿತ್ತು. ಓಕೆ. ಆದರೂ ಅಂದರೆ ಇಷ್ಟು ವಯಸ್ಸಾದರೂ ಕೂಡ ಇನ್ನೂ ಮೊದಲಿನ ಥರ ಪ್ರತಿಯೊಬ್ಬರನ್ನ ಗುರುತು ಹಿಡಿದು ಮಾತನಾಡಿಸಿ ಊಟಕ್ಕಾಗಿ ಉಪಚಾರ ಮಾಡುವಂತಹ ಒಂದು ಇದು ಇತ್ತು ಅಂತ. ಹೌದು, ಒಳ್ಳೆ ಗುಣ ಇತ್ತು ಅವರಲ್ಲಿ, ಹೃದಯವಂತಿಕೆ ಇತ್ತು. ಓಕೆ, ಧನ್ಯವಾದಗಳು ಸರ್. ಇಷ್ಟು ಜೊತೆ ಮಾತನಾಡಲಿಕ್ಕೆ ಧನ್ಯವಾದಗಳು. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ, ಕೊನೆ ಉಸಿರನ್ನು ಎಳೆದಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ಈಗ ಕೊನೆ ಉಸಿರನ್ನು ಎಳೆದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ ಅವರ ಶ್ರೀಮತಿ ಚೆನ್ನಮ್ಮ ಅವರು. ದೇವೇಗೌಡರ